ಒಂದು ವಾಕ್ಯವನ್ನು ಹೇಳ್ತೀನಿ. ಹಾಲನ್ನು ನಾವು ಹಸುವಿನಿಂದ ಅಥವಾ ಎಮ್ಮೆಯಿಂದ ಕರಿತೀವಿ, ಅದನ್ನು ಕುದಿಸ್ತೀವಿ, ಕೆನೆ ತೆಗಿತೀವಿ, ಮೊಸರು ಮಾಡ್ತೀವಿ, ಮಜ್ಜಿಗೆ ಮಾಡ್ತೀವಿ, ಬಂದಂಥ ಬೆಣ್ಣೆ ಮಾಡ್ತೀವಿ, ಬೆಣ್ಣೆಯಿಂದ ತುಪ್ಪನ್ನು ಮಾಡ್ತೀವಿ. ತಿರುಗಿ ಆ ತುಪ್ಪನ ಆ ಹಾಲಿನಲ್ಲಿ ಹಾಕಿದರೆ ಅದು ಕೂಡ್ಕೊಳ್ಳೋದಿಲ್ಲ, ಕರ್ಕೊಳ್ಳೋದಿಲ್ಲ. ಯಾಕಂದರೆ ಇದು ಮಡಿವಂತ, ಅದು ಮೈಲಿಗೆವಂತ. ಅದಕ್ಕೆ ಸಜ್ಜನರ ಸಂಘ ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ನೀವು ಬೆಳ್ಕೊಡ್ರಿ, ನಿಮ್ಮ ಮನೆತನ ಬೆಳೆಸ್ರಿ, ನಿಮ್ಮ ಊರಿನ ಗೌರವವನ್ನು ಬೆಳೆಸ್ರಿ, ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು, ಶಕ್ತಿಯನ್ನು ಕೊಡುವಂಥ ಕೆಲಸ ನೀವು ಮಾಡ್ರಿ ಅನ್ನುವಂಥ ಬಯಕೆ ನಿಮ್ಮ ಅಣ್ಣನಾಗಿ, ನಿಮ್ಮ ತಮ್ಮನಾಗಿ, ನಿಮ್ಮ ಮನೆಯ ಮಗನಾಗಿ ಅಥವಾ ಹಕ್ಕಿನಿಂದ ನಾನು ರಮೇಶನ ಹೇಳಾಕತ್ತ ಅಂತ ತಿಳ್ಕೊಡ್ರಿ. ಆ ನಿಟ್ಟಿನಲ್ಲಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಳ್ಳದೇ ಸೋಪಾನವಾಗಿರ್ತಕ್ಕಂಥ ಜೀವನ ನಿಮ್ಮ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ ಜೊತೆ ತಾವು ತಮ್ಮ ಜೀವನವನ್ನು ಸಾಗಿಸ್ರಿ. ಮತ್ತು ಮನೆಗೆ ಬಂದಂಥ ಜನರಿಗೆ ಏನು ನೀರು, ನನ್ನೋ, ರೊಟ್ಟಿಯೋ ಅಥವಾ ಅರಿವಿಯೋ, ಅಂಗಿಯೋ ಏನೋ ಕೇಳಕ್ಕೆ ಬಂದಾಗ ದಾನ ಧರ್ಮ ಮಾಡಿದ್ರೆ ಆ ಪುಣ್ಯ ನಾಳೆ ನಿಮ್ಮ ಮಕ್ಕಳಿಗೆ ನಿಲ್ತದೆ, ನಿಮ್ಮ ಮೊಮ್ಮಕ್ಕಳಿಗೆ ನಿಲ್ತದೆ. ಇವತ್ತು ನಿಮಗೆ ನಿಲ್ಲಕ್ಕಿಲ್ಲ, ಆದರೆ ನೀವು ಮಾಡಿದಂಥ ದಾನ ಧರ್ಮ, ಪ್ರೀತಿ, ಪ್ರೇಮ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗೆ ನಿಲ್ತದೆ. ಇವತ್ತು ಉಮೇಶ್ ಕತ್ತಿ ನಾನು ಪುಣ್ಯ ಮಾಡಿದೆವು, ಪಾಪ ಮಾಡಿದೆವು